ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ತೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಪಟ್ನ, ಯಾರವನ? ಜಯ ಆಂಜನೇಯ. ಇವಾಗ ನೀವು ಇಲ್ಲಿ ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಕರ್ನಾಟಕ. ನಾವಿವಾಗ ಬಂದು ಟೋಟಲ್ ಆಗಿ 17 ಹಳ್ಳಿಗಳನ್ನ ಕ್ರಾಸ್ ಮಾಡಿದ್ವಿ. ಕುಪ್ಪಸಿದ್ದನ ದೊಡ್ಡಿ. ಸೊ ನಿಮಗೆ ಹೆಂಗೆ ಅಂದರೆ ಇದು ಬಾರ್ಡರ್ ಲೈನ್ ಬಂದ್ಬಿಟ್ಟು ಪೂರ್ತಿ ಎಲ್ಲ ಹಳ್ಳಿಗಳನ್ನೇ. ನಾವು ಯಾವ ಮೇಜರ್ ಸಿಟಿಗಳನ್ನೂ ಕವರ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಮ ಇದು ಬಂದು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಬಾರ್ಡರ್ ಲೈನೇ. ಕರ್ನಾಟಕ ಮ್ಯಾಪ್ನ ಬಿಡಿಸೋಣ ಬೈಕಲ್ಲಿ. ನಾವೀಗ ಹೋಗ್ತಾ ಇರೋದು ಯಾವ ಥರ ಬಿಡಿಸಿರ್ತೀವಿ ಅನ್ನೋದು ನಿಮಗೆ ಕೊನೆಯಲ್ಲಿ ತೋರಿಸ್ತೀವಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಹೋಗಿದ್ದ ರೂಟ್ಗಳನ್ನೆಲ್ಲ ಮಾರ್ಕ್ ಮಾಡ್ಕೊಂಡ್ವಿ, ಪ್ರತಿಯೊಂದು ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಮುಂದೆ ಸಿಗೋಣ. ಈಗ ನಾವು ಹಾರೋಹಳ್ಳಿ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುರುಗನ್ ದೊಡ್ಡಿ, ಇಲ್ಲಿ ರೈಟಿಗೆ ಬರಬೇಕು. ಇವರೆಲ್ಲ ಯಾವ ಕಡೆಗೆ ಹೋಗ್ತಾರೆ ಅಂತ ಮೇ ಬಿ ಕನ್ಫ್ಯೂಸ್ ಏನಾರು ಆದರೆ ಅಂದ್ಬಿಟ್ಟು ಕಂಟಿನ್ಯೂ ಆನ್ ಹಾರೋಹಳ್ಳಿ ರೋಡ್ ಫಾರ್ 6 ಕಿಲೋಮೀಟರ್ಸ್. ನಿಲ್ಸ್ಕೊಂಡಿರ್ತೀನಿ. ಬಂದರು ಎಲ್ಲ. ಮಿರರಲ್ಲಿ ನೋಡಿದ್ರೆ ನಿಮಗೆ ಕಾಣಿಸ್ಬೋದು ಅನ್ಕೋತೀನಿ. ಹಾರೋಹಳ್ಳಿ ಫಾರೆಸ್ಟಲ್ಲಿ ಬಂದ್ವಿ. ಇವಾಗ ಒಂದು ಟೋಟಲ್ ಆಗಿ 2 ಫಾರೆಸ್ಟ್ ಮುಗಿಸಿದ್ದೀವಿ. ಹಾಂ ಬ್ರೋ, ಹಲೋ, ಐ ಆಮ್ ಆಡಿಬಲ್? ಹಲೋ ಹಲೋ. ಸೊ ಇವಾಗ 2 ಫಾರೆಸ್ಟು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆನೆಲದ್ದಿ ಇತ್ತು. ಸೊ ಇಲ್ಲೆಲ್ಲ ಆನೆಗಳಿದೆ, ಹುಷಾರಾಗಿ ನೋಡ್ಕೊಂಡು ಹೋಗೋಣ. ಯಾಕಂದರೆ ಆನೆಗಳು ನಮ್ಗೆ ಅಡ್ಡ ಬರುತ್ತೆ, ಬೇರೆ ಯಾವ ಪ್ರಾಣಿನೂ ಬರೋಲ್ಲ ರೋಡ್ಗೆ. ಅದು ಈ ಟೈಮಲ್ಲಿ ಯಾವುದೂ ಬರೋಲ್ಲ ರೋಡ್ಗೆ ಆಲ್ಮೋಸ್ಟ್ ಆಲು. ನೋಡಿ ಇಲ್ಲಿ ಆನೆಗಳು ಬಂದುಬಿಟ್ಟು ಅಡ್ಡ ಬರೋದು. ಇಲ್ಲಿದೆ ಚೆಕ್ ಪೋಸ್ಟ್, ಇದು ಫಾರೆಸ್ಟ್ ಚೆಕ್ ಪೋಸ್ಟು. ಎಲ್ಲ ಇರ್ತಾರೆ ಹಂಗೆ ಜೊತೆಗೆ. ನನ್ನ ಗಾಡಿ ಇವಾಗ ಒಂಚೂರು ತೊಂದರೆ ಕೊಡ್ತು. ಇದು ಎಕ್ಸ್ಪಲ್ಸಲ್ಲಿ ಇರೋ ಪ್ರಾಬ್ಲಮ್ಮು, ಪ್ರತಿಯೊಬ್ಬರು ಈಗ ಹೊಸ ಗಾಡಿ ತೊಗೊಂಡು 2000 ಕಿಲೋಮೀಟ್ರು 500 ಕಿಲೋಮೀಟ್ರು ಓಡಿಸಿರೋ ಪ್ರತಿಯೊಬ್ರದ್ದು ಫಾಲ್ಟ್ ಬರ್ತಾಯಿದೆ. ಸೊ ಪ್ರಾಬ್ಲಮ್ ಬರ್ತಾಯಿದೆ ಗಾಡೀಲಿ. ಅದೇನಕ್ಕೆ ಆ ಥರ ಪ್ರಾಬ್ಲಮ್ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರು ಗಾಡಿಲೂ ಬರ್ತಾಯಿದೆ ಪ್ರಾಬ್ಲಮ್. ಸೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗೋಲ್ಲ, ಬ್ಯಾಟ್ರಿ ಡ್ರೈನ್ ಥರ ಆಗುತ್ತೆ, ಗಚ್ 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 ಅಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅದೇನಕ್ಕೆ ಆ ಥರ ಪ್ರಾಬ್ಲಮ್ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದೆ ಏನು ಪ್ರಾಬ್ಲಮ್ಮು ಅನ್ನೋದಾದರೆ ನಾನೊಂದು ಕಮೆಂಟ್ ಮಾಡಿ, ನಾನು ಹಾಕೋ ವೀಡಿಯೋ ಕಮೆಂಟ್ ಮಾಡಿ ಹೇಳಿ. ಎಕ್ಸ್ಪಲ್ಸ್ ಯಾರ್ಯಾರು ಓಡಿಸ್ತಾ ಇದ್ದೀರಾ, ಏನು ಇಶ್ಯೂ ಇದೆ ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ಹೇಳಿ. ಇದು ಫಾರೆಸ್ಟ್, ಎಲ್ಲ ಫುಲ್ ಫಾರೆಸ್ಟೇನೆ. ಒಂದು ವ್ಯೂ ಹಾಕೊಂಬನ್ನಿ, ಹಂಗೆ ನಾವು ಹೋಗ್ತೀವಿ. ಸೊ ಇವಾಗ ಇನ್ನೂ ಒಂದು ಫಾರೆಸ್ಟ್ ಬಂತು, ಕೋಡಿಹಳ್ಳಿ ಫಾರೆಸ್ಟ್. ಇದು ಇಲ್ಲೂ ಆನೆಗಳು ಓಡಾಡುವ ಸ್ಥಳ, ನಿಧಾನವಾಗಿ ಚಲಿಸಿ ಅಂತ ಹಾಕಿದ್ದಾರೆ. ಸೊ ಆದಷ್ಟು ನಾವು ನಿಧಾನಕ್ಕೆ ಹೋಗೋಣ. ಹಿಂದುಗಡೆ ತೇಜಸ್ಸು, ಶಿವು ಅವ್ರು ಬರ್ತಾ ಇದ್ದಾರೆ. ಕಾಲ್ ಕನೆಕ್ಟ್ ಆಗ್ತಿಲ್ಲ ಅವ್ರಿಗೆ.
Wait, let the join. Where is Shivu? Now this call is disconnecting again and again. Network is not there. Come. ನಾವಿವಾಗ ಇನ್ನೂ ಒಂದು ಫಾರೆಸ್ಟು ಮಿನಿಮಮ್ ಅಂದರೂ ನಮಗೆ 7ರಿಂದ 8 ಚಿಕ್ಕ ಕಾಡುಗಳು ಸಿಗುತ್ತೆ. ಇವರು KA-42 ರೈಡರ್ ಅಂತ ಇವ್ರಿಗೆ ಅವಾಗವಾಗ ಹಿಂದ್ಗಡೆ ನೋವು ಬರುತ್ತಂತೆ. ನೋವು ಬಂದಾಗೆಲ್ಲ ಈ ಥರ ಜಿಂಗಾಲೆ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಮ್ಯೂಸಿಕ್ ಆಗ್ತಿದ್ರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬ್ರೋ ಇರಪ್ಪ, ತರುಣ ಬರಲಿ ಬಂದ. ಇವ್ರಿಗೆ ಚಿಕ್ಕದಲ್ಲಿ ನೋವು ಸ್ಟಾರ್ಟ್ ಆಯ್ತಂತೆ. ಡ್ರೈವ್ ಡೆಡ್ ಸ್ಲೋ ಅಂತ ಹಾಕಿದ್ದಾರೆ. ಕನ್ನಡ ಬಳಕೆ ಮಾಡಿರಿ. ಇದು ಕರ್ನಾಟಕದ್ದು, ಯಾವ ವಿದೇಶದ್ದು ಅಲ್ಲ ಕಾಡಿದು. ಒಂದು ಕರ್ನಾಟಕ ಕಾಡು, ಕನ್ನಡದಲ್ಲಿ ಬಳಸಿ. ಅಲ್ಲಿ ನೋಡಿದ್ರೆ ಡ್ರೈವ್ ಡೆಡ್ ಸ್ಲೋ ಅಂತ ಹಾಕಿದ್ದೀರಾ. ಓಹೋ, ಯಾರಿದು? ತಾನೇ ಆ ರೇಂಜ್ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ. ತೇಜಸ್ ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮನ್ನ. ಸಖತ್ತಾಗಿದೆ ಇವರು. ರೋಡು ಇಷ್ಟು ಚೆನ್ನಾಗಿದೆ. ಈ ಆನೆ ಲದ್ದಿಗಳು ನೋಡ್ತಾ ಇದ್ರೆ ಯಾಕೋ ಒಂದ್ಸತಿ ಬಾಯಿಗೆ ಬಂದು ಹೋಗ್ತಾ ಇದೆ ಗುರು. ಓಹೋ, ಫುಲ್ಲು ಕಾಡೆ ಗುರು. ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು, ಫುಲ್ಲು ಕಾಡೆ ಇರೋದು. ನೋಡಿ, ಇಂಥ ಸ್ಟೀಪ್ ಜಾಗಗಳಲ್ಲಿ ನಾವು ಹೋಗ್ಬೇಕಾರೆ ಆನೆ ಗೀನೆ ಬಂದರೆ ಏನು ಮಾಡೋದು ಗುರು? ಈ ಥರ ಟರ್ನಿಂಗ್ ಟೈಮಲ್ಲಿ ಹಿಂಗೆ ಟರ್ನ್ ಹೊಡಿತಿದ್ದಂಗೆ ಅಲ್ಲಿ ಬಾರ್ ರಾಜ ಬಾ ಅಂತ ಕಾಯ್ತಾ ಇರಬೇಕು. ಅವರು ಅದಕ್ಕೆ ಆನಕ್ಕೆ ನೋಡ್ಕೊಂಡು ಇಲ್ಲಿ ಯೂ ಟರ್ನ್ ಹೊಡಿಯೋಕ್ಕೂ ಕಷ್ಟ ಗುರು, ಆ ರೇಂಜ್ಗಿದೆ. ಇವರೆಲ್ಲ ಗುರು, ನಮ್ಮ ಹುಡುಗರು ನನ್ನನ್ನು ಬಿಟ್ಬಿಟ್ಟವ್ರೆ ಗುರು. ದೊಡ್ಡ ಕಾಡಲ್ಲ ಅಲ್ಲಿ ನೋಡಿ ಮುಂದೆ ಏನು ಸಖತ್ತಾಗಿದೆ ಅಂದರೆ ಪೂರ್ತಿ ಕಾಡು. ಎಲ್ಲವ್ರ ಗುರು ಇವರು. ನನ್ನನ್ನು ಮುಂದೆ ಬಿಟ್ಬಿಟ್ರಲ್ಲ ಅನ್ಯಾಯವಾಗೇ. ಬರ್ರೋ, ಕಾಡಲ್ಲಿ ಒಬ್ಬನೇ ಇದ್ದೀನಿ, ಹಿಂದೆ ಯಾರಿಲ್ಲ. ಬಂದ್ರಪ್ಪ ಗುರು, ಬಂದರು. ಕಾಡಲ್ಲಿ ಒಬ್ಬೊಬ್ಬನೇ ಬಿಡ್ದವ್ರಲ್ಲಪ್ಪ. ಅಯ್ಯೋ ದುರ್ವಿಧಿ. ಅಟ್ಲೀಸ್ಟ್ ಇದ್ರೆಲ್ಲರೂ ಕನೆಕ್ಟ್ ಆಗ್ತವ್ರ? ಕನೆಕ್ಟು ಆಗಲಿಲ್ಲ ಇಂಟರ್ಕಾಮಲ್ಲಿ. ಅಬ್ಬಾ, ಅಂತೂ ಇಂತೂ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು. ಅಯ್ಯೋ ಇಲ್ಲ, ಬಂದಿಲ್ಲ. ಬಂತು ಅಂದ್ಕೊಂಡಲ್ಲ ಗುರು, ಫಾರೆಸ್ಟ್ ಚೆಕ್ ಪೋಸ್ಟು ಬರಲಿಲ್ವಲ್ಲ. ಇಲ್ಲಿ ಸ್ಟ್ರೈಟ್ ಹುಣಸನಹಳ್ಳಿ. ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತವ್ರೆ. ಗುರು ಇಲ್ಲೆಲ್ಲ ಯಾವ್ದು ಈ ತಾಂಡ, ಈ ಹಳ್ಳಿಗಳು ಅಂದರೆ ನಮ್ಮ ಕಾಡು ಜನಗಳು ಇರ್ತಾರಲ್ಲ, ಅವರೆಲ್ಲ ಬಂದು ಇಲ್ಲಿ ಬಿದ್ರು ಇದೆ ಅಂದರೆ ಬಿದ್ರು ಇರೋ ಕಡೆ ಆನೆ ಪಕ್ಕಾ ಇದ್ದೇ ಇರುತ್ತೆ. ಇವ್ರು ಯಾರೋ ಧೈರ್ಯವಾಗ ಅಣ್ಣ ಇಲ್ಲಿ ನಿಲ್ಲಿಸೋರೆ. ಇವರೆಲ್ಲ ಇಲ್ಲೇ ಲೋಕಲ್ಲು, ಅವ್ರಿಗೆ ಅಭ್ಯಾಸ ಇರುತ್ತೆ. ನಮಗೆ ಬಂದ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನಂಗೆ ಮರ ಕೂಡ ಹತ್ತಕ್ಕೆ ಬರಲ್ಲ. ಓಡೋಗ್ಬಿಟ್ಟು ಮರ ಹತ್ತೋಣ ಅಂದರೆ ಶಿವಣ್ಣ ನೋಡಿದ್ರೆ ನುಗ್ಬಿಟ್ಟ ಮುಂದೆ. ಇಂಟರ್ಕಾಮ್ ಕನೆಕ್ಟ್ ಆಗ್ರಪ್ಪ ಅಂದರೆ ಇಂಟರ್ಕಾಮ್ ಕೂಡ ಕನೆಕ್ಟ್ ಆಗ್ತಿಲ್ವಲ್ಲ ಇವರು. ಸರಿ ಹೋಗೋಣ, ಮುಂದೆ ಹೋಗಿ ಕೇಳೋಣ ಏನು ಸಮಸ್ಯೆ ಆಗಿತ್ತು ಇಂಟರ್ಕಾಮ್ ಕನೆಕ್ಟ್ ಆಗೋಕ್ಕೆ ಅಂತ. ಇಲ್ಲಿಗೆ ಕೋಡಿಹಳ್ಳಿ ವರಣ್ಯಾಲಯ ಮುಗೀತು. ವಂದನೆಗಳು.
ಬನ್ನೇರುಘಟ್ಟಕ್ಕೆ ಸೇರುತ್ತೆ ಇದೆಲ್ಲ ಕಾಡು. ಓಕೆ, ಹಿಂಗೆ ಸಿಗೋಣ ಮತ್ತೆ ಮುಂದೆ. ಏನಾಗಲಿ ಮುಂದೆ ಸಾಗುನಿ